ನಮಸ್ಕಾರ ವೀಕ್ಷಕರೇ, ನಯಾ ಟಿವಿಯ ಕಲಾವಿದರೊಂದಿಗೆ ಮನದಾಳದ ಮಾತು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪುನಃ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಮ್ಮ ಅತಿಥಿಯಾಗಿ ಬಂದಿರುವವರು ಶ್ರೀಧರ್ ನಾಯಕ್ ಅವರು. ಬನ್ನಿ ಅವರ ಮನದಾಳದ ಮಾತುಗಳನ್ನು ಇಂದು ನಾವೆಲ್ಲರೂ ತಿಳಿದುಕೊಳ್ಳೋಣ. ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಇವತ್ತು ನಿಮ್ಮ ಬ್ಯುಸಿ ಶೆಡ್ಯೂಲಿಂದ ಟೈಮ್ ತಗೊಂಡು ಇಲ್ಲಿಗೆ ಬಂದಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಮೊದಲನೇದಾಗಿ ನಮ್ಮ ವೀಕ್ಷಕರಿಗೋಸ್ಕರ ನಿಮ್ಮ ಬಗ್ಗೆ ಒಂದು ಚಿಕ್ಕ ಇಂಟ್ರೊಡಕ್ಷನ್. ನನ್ನ ಹೆಸರು ಶ್ರೀಧರ್ ನಾಯಕ್ ಅಂತ. ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರೇ, ಚಾಮರಾಜಪೇಟೆ, ವಿ ವಿ ಪುರಮು ಟೀಚರ್ಸ್ ಕಾಲೇಜು. ಓದಿದ್ದೆಲ್ಲ ಆರ್ ವಿ ಬಾಯ್ಸ್ ಹೈಸ್ಕೂಲ್ನಲ್ಲಿ ಹೈಸ್ಕೂಲ್ ಮುಗಿಸಿದ್ದು. ಪ್ರೈಮರಿ ಸ್ಕೂಲೆಲ್ಲ ವಾಸು ವಿದ್ಯಾನಿಕೇತನಲ್ಲಿ. ನಾನು 20ನೇ ಶತಮಾನದ ಬೆಂಗಳೂರನ್ನು ನೋಡಿದ್ದೀನಿ, 21ನೇ ಶತಮಾನದ ಬೆಂಗಳೂರನ್ನು ನೋಡಿದ್ದೀನಿ. ಆವಾಗಿದ್ದ ಮರಗಳನ್ನು ನೋಡಿದ್ದೀನಿ, ಇವಾಗ ಇಲ್ಲದೇ ಇರೋದನ್ನು ನೋಡ್ತಾ ಇದ್ದೀನಿ. ಇದು ನನ್ನ ಎಕ್ಸ್ಪೀರಿಯೆನ್ಸು, ಬೆಂಗಳೂರಿನ ಎಕ್ಸ್ಪೀರಿಯೆನ್ಸು. ನಾನು ಹುಟ್ಟಿದ್ದು ಬೆಂಗಳೂರು, ನನ್ನೂರು ಬೆಂಗಳೂರು. ಓಕೆ, ನೀವು ಸಿನಿಮಾ ಇಂಡಸ್ಟ್ರಿಗೆ ಅಥವಾ ಸೀರಿಯಲ್ ಇಂಡಸ್ಟ್ರಿಗೆ ಬರೆದಿದ್ರೆ ನೀವು ಏನಾಗ್ತಾ ಇದ್ರಿ? ಇಂಡಸ್ಟ್ರಿಗೆ ಬರದೇ ಹೋಗಿದ್ದಿದ್ರೆ ನಾನು ಒಳ್ಳೆ ಭರತನಾಟ್ಯ ಕಲಾವಿದ ಆಗ್ತಾಯಿದ್ದೆ. ಓಕೆ, ಸೊ ಡಾನ್ಸ್ ಕಡೆ ನಿಮಗೆ ತುಂಬ ತುಂಬ ಒಲವು ನನಗೆ. ನಾನು ಈಗ ನಾನು ಒಬ್ಬ ಕಲಾವಿದ ಆಗಿದ್ದೀನಿ ಅಂತ ಹೇಳೋದಕ್ಕೆ ರೀಸನ್ ಏನು ಅಂದರೆ, ನಾನು ಭರತನಾಟ್ಯ ಕಲಿತಿದ್ದು. ನಾನು ಕಲಿದೇ ಹೋಗಿದ್ದಿದ್ರೆ ಅಥವಾ ನಾನು ಸಂಗೀತ ಅಭ್ಯಾಸ ಮಾಡದೇ ಹೋಗಿದ್ದಿದ್ರೆ ಇವತ್ತು ನಾನು ಕಲಾವಿದ ಆಗ್ತಿರ್ಲಿಲ್ವೇನೋ. ಇಲ್ಲದೆ ಇನ್ನೊಂದು ಹೇಳ್ತೀನಿ, ಕಲಾವಿದ ಆಗದೆ ಹೋಗಿದ್ದಿದ್ರೆ ಯಾವುದೋ ಹೋಟ್ಲ್ನಲ್ಲಿ ಪ್ಲೇಟ್ ತೊಳ್ಕೊಂಡಿರ್ತಿದ್ನೇನೋ ಅಂತ. ಯಾಕಂದರೆ ನಮ್ಮಪ್ಪ ಹೋಟ್ಲ್ ಬಿಸ್ನೆಸ್ ಮಾಡ್ತಾಯಿದ್ರು, ಫುಟ್ಪಾತಲ್ಲಿ ಇಡ್ಲಿ ದೋಸೆ ಎಲ್ಲ ವ್ಯಾಪಾರ ಮಾಡ್ತಾಯಿದ್ರು. ವಿ ವಿ ಪುರಮ್ನಲ್ಲಿ ಫಸ್ಟು, ವಿ ವಿ ಪುರಮ್ ಇವಾಗ ಏನು ನೀವು ಫುಡ್ ಸ್ಟ್ರೀಟ್ ಅಂತ ಎಲ್ಲ ಹೋಗ್ತಿರಲ್ಲ, ಫಸ್ಟು 76ನಲ್ಲಿ ನಮ್ಮಪ್ಪ ಇಡ್ಲಿ ವಡೆ ದೋಸೆನ ಫಸ್ಟ್ ಶುರು ಮಾಡಿದ್ದವರು. ಇವಾಗಿಲ್ಲ, ನಮ್ಮ ತಂದೆ ತೀರೋಗಿ 27 ವರ್ಷ ಆಯ್ತು. ನಾನು 7th ಸ್ಟ್ಯಾಂಡರ್ಡ್ ಇದ್ದಾಗೆ ಅವರು ತೀರ್ಕೊಂಡ್ಬಿಟ್ರು. ನಮ್ಮ ತಮ್ಮ ಅದನ್ನೆಲ್ಲ ನಡೆಸ್ತಾನೆ. ನಾನು ಕಲಾವಿದ ಆಗಬೇಕು ಅಂತ ಆಸೆ ಎಲ್ರಿಗೂ ಇರುತ್ತೆ. ಒಂದು ಸಿನಿಮಾ ನೋಡಿದಾಗ, ಟಿ ವಿ ನೋಡಿದಾಗ ಎಲ್ಲೋ ಆಗಬೇಕು ಅಂತಿರುತ್ತೆ. ಅದೆಲ್ಲೋ ನನ್ನ ಅದೆಲ್ಲೋ ಮಳೆತು ಇವತ್ತಾಗಿದ್ದೀನಿ ಅಂತ ಅನಿಸುತ್ತೆ. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರ್ಯಾರಿದ್ದಾರೆ ಮತ್ತು ಅವ್ರ ಸಪೋರ್ಟ್ ಇದೆಯಾ ನಿಮ್ಮ ಕರಿಯರ್ಗೆ? ನನ್ನ ಫ್ಯಾಮಿಲಿಯಲ್ಲಿ ನಮ್ಮ ಅಪ್ಪ ಇಲ್ಲ, ಅಮ್ಮ ಇದ್ದಾರೆ. ನನ್ನ ತಮ್ಮಂದರು ಇಬ್ಬರು, ಗಣೇಶ ರಾಘವೇಂದ್ರ ಅಂತ, ನಮ್ಮ ಅಕ್ಕ ಶಾರದಾ ಅಂತ. ನಮ್ಮ ಊರು ಬಂದು, ನಮ್ಮ ಅಪ್ಪ ಅಮ್ಮ ಊರು ಬಂದು ಕಾರವಾರ ಇದರಲ್ಲಿ ಭಟ್ಕಳ ಅಂತ ಒಂದು ತುಂಬ ಫೇಮಸ್. ಅಲ್ಲಿ ಗೊತ್ತಿರುತ್ತೆ, ಮಿನಿ ದುಬೈ ಅಂದರೆ ಭಟ್ಕಳ ಅಂತ. ಮಿನಿ ದುಬೈ ನಿಮ್ಗೇನು ಬೇಕೋ ಬೆಂಗಳೂರಿನಲ್ಲಿ ಮೆಜೆಸ್ಟಿಕಲ್ ಬರ್ಮಾ ಬಜಾರಲ್ಲಿ ಏನೇನು ಸಿಗುತ್ತೋ ಅದಕ್ಕೆ ದುಪ್ಪಟ್ಟು ನಮ್ಮ ಭಟ್ಕಳಲ್ಲಿ ಸಿಗುತ್ತೆ. ಅದಕ್ಕೆ ಫೇಮಸ್ಸು. ಅಲ್ಲಿ ನಮ್ಮ ಅಕ್ಕ ಮುರುಡೇಶ್ವರ ಅಂತ ಒಂದು ಊರಿದೆ, ತುಂಬ ಫೇಮಸ್ ಈಶ್ವರನ ಟೆಂಪಲ್ ಅದು. ಅಲ್ಲಿ ನಮ್ಮ ಅಕ್ಕನ ಕೊಟ್ಟಿರೋದು. ನಮ್ಮ ತಮ್ಮಂದ್ರೆ ಇಬ್ಬರಿಗೂ ಮದುವೆ ಆಗಿದೆ, ನನಗೂ ಮದುವೆ ಆಗಿದೆ. ನನಗೆ ಮದುವೆ ಆಗಿ 6 ವರ್ಷದ ಮಗ ಇದ್ದಾನೆ. ಅವನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ. ಓಕೆ, ಸೊ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಫುಲ್ ಸಪೋರ್ಟ್ ನಿಮ್ಮ ಕರಿಯರ್ಗೆ? ಸಪೋರ್ಟ್ ಯಾರಿಗೂ ಇರಲ್ಲ. ಕಲಾವಿದ ಆಗ್ತೀನಿ ಅಂದರೆ ಯಾರಿಗೂ ಸಪೋರ್ಟ್ ಇರೋದಿಲ್ಲ. ಅದರೊಳಗೂ ಸ್ವಲ್ಪ ಫೈನಾನ್ಷಿಯಲಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿಲ್ಲದೆ ಇರೋ ಫ್ಯಾಮಿಲಿಯಲ್ಲಿ ಯಾರಾದರೂ ಒಬ್ಬರು ಕಲಾವಿದ ಆಗ್ತೀನಿ ಅಂದರೆ ಸಾಧ್ಯನೇ ಇಲ್ಲ. ಅದು ಬರೆದು ಕೊಟ್ಬಿಡ್ತೀನಿ ನಾನು. ಯಾಕಂದರೆ ಫೈನಾನ್ಷಿಯಲ್ ನಡಿಬೇಕಲ್ಲ. ಕಲಾವಿದ ಅಂತ ಹೇಳಿದ ತಕ್ಷಣ ಈಗ ಅದು ಆವಾಗಲಿಂದ ಬಂದಿರೋದು, ವೃತ್ತಿ ನಾಟಕ ರಂಗ ಕಂಪನಿಯಿಂದ ಬಂದಿರೋದೇ ಅಲ್ವಾ. ನಾನು ನಾಟಕ ಮಾಡ್ತೀನಿ ಅಂತ ಹೇಳಿದ್ರೆ ಹೆಣ್ಮಕ್ಳಿಗಂತೂ ಅವಾಗ ಅವಕಾಶನೇ ಇರಲಿಲ್ಲ. ಈಗ ತುಂಬ ಬರ್ತಾ ಇರೋದ್ರಿಂದ ಆವಾಗ ನಾನು ನಾಟಕ ಮಾಡ್ತೀನಿ ಅಂದರೆ ಏನು ನಾಟಕ ಮಾಡ್ತೀಯಾ, ಜೀವನ ಮಾಡು ಅಂತ ಹೇಳ್ತಾರೆ. ಆಗಿರುವಾಗ ಈಗ IT-BT ಸಮಯದಲ್ಲಂತೂ ಯಾರೂ ಬಿಡಲ್ಲ. ಇವಾಗ ಫ್ಯಾಷನ್ನಾಗಿ ತೊಗೊಂಡಿದ್ದಾರೆ ಅಷ್ಟೇ. ಫ್ಯಾಷನ್ನಾಗಿ ಬಂದಿರೋದು ಕಮ್ಮಿ, ಫ್ಯಾಷನ್ನಾಗಿ ಈಗೇನೋ ಅದಕ್ಕೋಸ್ಕರ ಬಂದಿದ್ದಾರೆ. ಬಟ್ ನನಗೆ 5 ನಯ ಪೈಸೆ ಸಪೋರ್ಟ್ ಇರಲಿಲ್ಲ. ಓಕೆ, ಸಾಧ್ಯನೇ ಇಲ್ಲ. ಆದರೂ ಕಷ್ಟಪಟ್ಟು ನಾನು ಇವತ್ತು ಗುರ್ತಿಸ್ಕೊಳ್ಳೋ ಲೆವೆಲ್ಗೆ ಇದ್ದೀನಿ ಅಂದರೆ ಅದು ನನ್ನ ಪ್ರಯತ್ನ, ಶ್ರದ್ಧೆ, ನನ್ನ ಆಸಕ್ತಿ. ಸೊ ಯಾವ ರೀತಿ ನಿಮ್ಮ ಇಂಡಸ್ಟ್ರಿಗೆ ನಿಮ್ಮ ಪರಿಚಯ ಯಾವ ರೀತಿ ಆಯಿತು? ಅಂದರೆ ನಾನು ಚಿಕ್ಕವನಿದ್ದಾಗ ನಮ್ಮ ಸ್ಕೂಲ್ನಲ್ಲಿ ಗಂಡ್ಮಕ್ಳು ಹೆಣ್ಮಕ್ಳು ಇಬ್ಬರು ಒಟ್ಟಿಗೆ ಓದ್ತಾ ಇದ್ದಿದ್ದು ಸ್ಕೂಲ್. ಅದು ಕೋ ಎಜುಕೇಷನ್ ಅಂತ ಹೇಳ್ತಾರಲ್ವ. ಅಲ್ಲಿ ಹೆಣ್ಮಕ್ಳು ಜಾಸ್ತಿ ಇದ್ದರು, ಅಲ್ಲಿ ಗಂಡ್ಮಕ್ಳಿಗೆ ಜಾಸ್ತಿ ಪ್ರೋತ್ಸಾಹ ಇರಲಿಲ್ಲ. ಹಂಗಾಗಿ 7th ಸ್ಟ್ಯಾಂಡರ್ಡ್ವರೆಗೂ ಒಂಥರ ಕಟ್ಕೊಂಡೇ ಇದ್ದೆ ನಾನು. ಹಾಡು ಹಾಡಿದಾಗ ಗ್ರೂಪ್ ಸಾಂಗ್ ಅಂತ ತೊಗೊಂಡಾಗ ಹೆಣ್ಮಕ್ಳು ಒಂದು 8 ಜನ. ನಾನು ತುಂಬ ಚೆನ್ನಾಗಿ ಹಾಡ್ತಾಯಿದ್ದೆ. ಬಟ್ ಹೆಣ್ಮಕ್ಳು ವಾಯ್ಸು ಸಾಫ್ಟಾಗಿರುತ್ತೆ, ನಮ್ಮದೆಲ್ಲ ಸ್ವಲ್ಪ ಗಡ್ಸಾಗಿರುತ್ತಲ್ಲ. ಹಾಗಾಗಿ ನಮ್ಮ ಕನ್ನಡ ಮೇಡಮ್ಮು ನಮ್ಮ ಗ್ರೂಪ್ ಸಾಂಗ್ ಹಾಡಿದಾಗ ಎಲ್ಲೋ ಒಂಥರ ವಾಯ್ಸ್ ಬೇರೆ ಕೇಳಿಸ್ತಿದೆಯಲ್ಲ ಅಂಥೇಳಿ ನನ್ನನ್ನು ತೆಗೆದುಬಿಡೋರು. ಓಕೆ, ಯಾಕೆ ಅದು ಶ್ರುತಿ ಸೇರಿದ್ರೂ ಅದು ವಾಯ್ಸ್ ಬೇರೆ ಥರ ಅನ್ನಿಸ್ತಿರುತ್ತೆ. ಹಂಗಾಗಿ 1st ಸ್ಟ್ಯಾಂಡರ್ಡಿಂದ 7th ಸ್ಟ್ಯಾಂಡರ್ಡ್ವರೆಗೂ ನಂದೇನು ವಾಯ್ಸ್ ಇತ್ತಲ್ಲ,
ನನ್ನನ್ನು ಹಾಡಿಗೆ ಸೇರಿಸ್ಕೊಳ್ಳಿ ಅಂಥೇಳಿ ವಾಯ್ಸ್ನ ಕಂಟ್ರೋಲ್ ಮಾಡ್ಕೊಂಡು ಹೆಣ್ಮಕ್ಳ ಥರ ವಾಯ್ಸ್ ಬಂದ್ಬಿಟ್ಟಿತ್ತು ನಂಗೆ 7th ಸ್ಟ್ಯಾಂಡರ್ಡ್ವರೆಗೂ. ಓಕೆ. ಹೆಣ್ಮಕ್ಳ ಥರನೇ ಮಾತಾಡ್ತಿದ್ದೆ ನಾನು. ಅಷ್ಟು ಇಷ್ಟ ಆಯಿತು ನನಗೆ. ಆಮೇಲೆ ಏನಾಯಿತು, ನಮ್ಮ ಮನೆಯಲ್ಲಿ ಹೋಟ್ಲ್ ಬಿಸ್ನೆಸ್ ಮಾಡ್ತಿರೋದ್ರಿಂದ ಕರೆಕ್ಟಾಗಿ 4 ಗಂಟೆಗೆ ನಾವು ಮನೆಗೆ ಹೋಗ್ಬಿಡ್ಬೇಕು. 4 ಗಂಟೆ ಮೇಲೆ ಯಾವ ಎಕ್ಸ್ಟ್ರಾ ಕರಿಕ್ಯುಲರ್ಗೆ ಸೇರೋಂಗಿರಲಿಲ್ಲ. ಇಲ್ಲಾಂದರೆ ಸ್ಕೂಲ್ ಹತ್ರನೇ ಬಂದ್ಬಿಡೋರು ನಮ್ಮಪ್ಪ, ಕೋಲ್ ತೊಗೊಂಡು ಬರೋರು. ಅಲ್ಲಿಂದ ಸ್ಕೂಲಿಂದ ಮನೆವರೆಗೂ ಹೊಡ್ಕೊಂಡು ಬಂದಿದ್ದಾರೆ. ಆ ಥರ ಸಿಚುವೇಶನ್ಸು ಇದೆ. ಹಂಗಾಗಿ ಕಲ್ಚರಲ್ ಅಂತ ಹೇಳಿದ್ರೆ ಒಂಥರ ಯಾರು ಮಾಡ್ತಾರೆ ಅನ್ನೋ ಥರ ಆಗೋಗಿತ್ತು 7th ಸ್ಟ್ಯಾಂಡರ್ಡಲ್ಲಿ. 7th ಸ್ಟ್ಯಾಂಡರ್ಡ್ ಆದ ತಕ್ಷಣ ನಮ್ಮಪ್ಪ ತೀರ್ಕೊಂಬಿಟ್ರು. ಅಂದರೆ ಖುಷಿಗೆ ಹೇಳ್ಕೊಡ್ತಿಲ್ಲ, ಓಕೆನಾ. ಅಂದರೆ ಅವಕಾಶಗಳು ಹೆಂಗೆ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅಂತ ಕಲಾವಿದ ಆಗೋನಿಗೆ ಅಥವಾ ಆಸೆ ಇರೋನಿಗೆ. ಅಂದರೆ ಅಪ್ಪ ಆಗಿದ್ದಿದ್ರೆ ಓಕೆನಾ, ಅದು ಸಂತೋಷ ಇರುತ್ತೆ. ಅದು ಬೇರೆ ಥರ. ಓಕೆ, ಹೇಳೋಕ್ಕೆ ಇಷ್ಟಪಡೋದಿಲ್ಲ ನಾನು ಅದನ್ನು, ಓಕೆನಾ. ಸರಿ, ಆಮೇಲೆ 7th ಸ್ಟ್ಯಾಂಡರ್ಡ್ ಆದಮೇಲೆ ನಾನು ಹೈಸ್ಕೂಲ್ಗೆ ಹೋದಾಗ ನಾನು RV ಬಾಯ್ಸ್ ಹೈಸ್ಕೂಲ್ನಲ್ಲಿ ಓದಿದೆ. ಅಲ್ಲಿ ಬರೀ ಗಂಡು ಮಕ್ಕಳೇ. ಆದರೆ ನಾನು ಸ್ವಲ್ಪ ಹೆಣ್ಮಕ್ಳ ಥರ ಆಡ್ತಿದ್ನಲ್ವ, ವಾಯ್ಸ್ ಎಲ್ಲ ಆ ಥರ ಇದ್ದಿದ್ದರಿಂದ ಅಲ್ಲಿ ಹೆಣ್ಮಕ್ಳು ವೇಷ ಹಾಕೋಕ್ಕೆ ಶುರು ಮಾಡಿಬಿಟ್ರು ನನಗೆ. 8th 9th 10th ಹೆಣ್ಮಕ್ಳು ವೇಷ ಹಾಕಿ ನಾನು ಡ್ಯಾನ್ಸ್ ಮಾಡ್ತಿದ್ದು. ಎಲ್ಲ ಪಾತ್ರಗಳು ಹೆಣ್ಮಕ್ಳದೇ. ನಾಟಕ ಮಾಡಿದ್ರು ಹೆಣ್ಮಕ್ಳದ್ದೇ, ಡ್ಯಾನ್ಸ್ ಮಾಡಿದ್ರು ಅದೇ. ಇದು ಭಾಗ್ಯದ ಬಳೆಗಾರ ಹೋಗಿ ಬಾ ನನ್ನ ತವರಿಗೆ ಅಂತ ಹಾಡಿದ್ದೆ ಅಲ್ವಾ, ಅದು 8th ಸ್ಟ್ಯಾಂಡರ್ಡಲ್ಲೂ ಆಡಿಸಿದ್ದಾರೆ, 9th ಸ್ಟ್ಯಾಂಡರ್ಡಲ್ಲೂ ಆಡಿಸಿದ್ದಾರೆ, 10th ಸ್ಟ್ಯಾಂಡರ್ಡಲ್ಲೂ ಆಡಿಸಿದ್ದಾರೆ. ಯಾಕಂದರೆ ಅಷ್ಟು ಚೆನ್ನಾಗಿ ಕಾಣ್ತಿದ್ದೆ ನಾನು. ಫೋಟೋಸ್ ಇದ್ರೆ ತೋರಿಸ್ತಿದ್ದೆ ನಿಮಗೆ, ತರಲಿಲ್ಲ ನಾನು. ತುಂಬ ಚೆನ್ನಾಗಿ ಕಾಣ್ತಾ ಇದ್ದೆ, ತುಂಬ ಚೆನ್ನಾಗಿ. ನಮ್ಮ ಸೈನ್ಸ್ ಟೀಚರು ನಾನು ಡ್ರೆಸ್ಸೆಲ್ಲ ಹಾಕ್ಕೊಂಡು ಹೊರಗಡೆ ಬರೋವಾಗ ಅವ್ರ ಕಣ್ಣಲ್ಲಿ ಕಾಡಿಗೆ ತೆಗೆದು ನನಗೆ ದೃಷ್ಟಿ ಬಟ್ಟಿಟ್ಟು ಕಳಿಸೋರು. ಆ ಟೀಚರ್ ಅಂದರೆ ಎಲ್ಲ ಹುಡುಗರಿಗೆ ಇಷ್ಟ. ಬಟ್ ಆ ಟೀಚರ್ ನನ್ನ ಮುಟ್ಟು ಹಿಂಗೆ ಮಾಡೋರು. ಹೊಟ್ಟೆ ಹೊಡ್ಕೊಳ್ಳೋರು, ಹುಡುಗರೆಲ್ಲ ಹೊಟ್ಟೆ ಹುರ್ಕೊಳ್ಳೋರು. ನೋಡೋನು ಹಿಂಗೆ ಮುಟ್ಟು ಮಾತಾಡ್ತಾರೆ ಮೇಡಮ್ ಅಂತ. ಅಷ್ಟು ತುಂಬ ಚೆನ್ನಾಗಿದ್ದರು. ಅಂದರೆ ಅವರೆಲ್ಲ ಪ್ರೋತ್ಸಾಹನ ಇವತ್ತು ನಾನು ಇಲ್ಲಿರೋಕ್ಕೆ ಸಾಧ್ಯ ಆಗಿರೋದು. ಅಂದರೆ ನಿಮ್ಮ ಜೊತೆ ನನ್ನ ಒಂದು ಅನುಭವಗಳನ್ನು, ಒಂದು ಚಿಕ್ಕ ಅನುಭವನ ನಿಮ್ಮ ಜೊತೆ ಹಂಚ್ಕೋತಿದ್ದೀನಿ ಅಂದರೆ ಅವರೆಲ್ಲ ರೀಸನ್ ಆಗ್ತಾರೆ. ನಮ್ಮ ತಂದೆನೂ ರೀಸನ್ ಆಗ್ತಾರೆ. ನಾನು ಓದಿದ ಸ್ಕೂಲು ರೀಸನ್ ಆಗುತ್ತೆ, ನಾನು ಬೆಳೆದ ಪರಿಸರನೂ ರೀಸನ್ ಆಗುತ್ತೆ. ಈಗ ಎಲ್ಲರೂ ನಂಗೆ ಸಪೋರ್ಟ್ ಮಾಡ್ತಿದ್ದಾರಲ್ವ, ಅವರು ನಂಗೆ ರೀಸನ್ ಆಗ್ತಾ ಹೋಗ್ತಾರೆ. ಸೊ ನಿಮ್ಮ ಬಾಲ್ಯದ ದಿನಗಳು ಹೇಗಿತ್ತು? ಶಾಲಾ ಕಾಲೇಜಲ್ಲಿ ನಿಮಗೆ ನೆನಪು ಬರುವಂತಹ ವಿಷಯಗಳು ಯಾವ್ಯಾವುದು? ನೆನಪು ಬರೋ ವಿಷಯಗಳಂದರೆ ಅದೇ ನಿಮ್ಗೆ ಹೇಳಿದ್ನಲ್ಲ, ಪ್ರೈಮರಿ ಇದ್ದಾಗ ಒಂಥರ, ಹೈಸ್ಕೂಲ್ ಆದಮೇಲೆ ನನ್ನ ಕಲಾವಿದ ಆಗಿ ನನಗೆ ಇವತ್ತು ತುಂಬ ನೆನಪಿರೋದು ಅಂತ ಏನು ಹೇಳ್ತಾ ಹೇಳಿದ್ರೆ, ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ವರ್ಷ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇರೋದು. ಓಕೆ, ನಮ್ಮ ಸ್ಕೂಲಿಂದ ನನಗೆ ಹುಡುಗಿ ವೇಷ ಹಾಕಿನೇ ಕಳಿಸ್ಬಿಟ್ಟಿದ್ರು. RV ಬಾಯ್ಸ್ ಹೈಸ್ಕೂಲು, ಕನ್ನಡ ಸಾಹಿತ್ಯ ಪರಿಷತ್ತು. ನಮ್ಮ ಅಮ್ಮನ ಸ್ಯಾರಿ ಉಟ್ಕೊಂಡಿದ್ದೆ, ನಮ್ಮ ಡ್ರಾಯಿಂಗ್ ಟೀಚರ್ ಬ್ಲೌಸ್ ಹಾಕ್ಕೊಂಡಿದ್ದೆ. ಅವರು ಕುಳ್ಳಗಿದ್ರು, ಸಣ್ಣಗಿದ್ರು, ಆ ಬ್ಲೌಸ್ ನನಗೆ ಆಗ್ತಾಯಿತ್ತು. ಬ್ಲೌಸ್ ಹಾಕ್ಕೊಂಡು ಅವ್ರೇನು ಮಾಡಿದ್ರು, ಬೆಳಗ್ಗೆ ಎಲ್ಲ ಕಾಂಪಿಟೇಷನ್ ಎಲ್ಲ ಹುಡುಗರನ್ನ ಕರ್ಕೊಂಡು ಬಂದರು. ಆಟೋಲಿ ಬಿಟ್ಟರು. ಕಾಂಪಿಟೇಷನ್ ಲೇಟ್ ಆಗುತ್ತೆ ಅಂತ ಹೇಳಿದ್ರು. 5:30 6 ಗಂಟೆ ಆಯಿತು ನಮ್ದು ಬರೋವರೆಗೂ. ಎಲ್ಲ ಪಾರ್ಟಿಸಿಪೆಂಟ್ ಹೋಗ್ಬಿಟ್ಟಿದ್ದಾರೆ ನಮ್ಮ ಸ್ಕೂಲಿಂದ. ನಾನು ಲಾಸ್ಟಲ್ಲಿ ಅದೇ ಭಾಗ್ಯದ ಬಳೆಗಾರೇನೋ ಅಲ್ಲೂ ಆಡಿಸಿದ್ದು ನನಗೆ. ನಾನು ಒಬ್ಬನೇ ಕೂತಿದ್ದೀನಿ. ನಾನು ಕಾಂಪಿಟೇಷನ್ ಆಯಿತು, ನಾನು ಹೊರಗಡೆ ಹೋಗಬೇಕು, ಯಾರೂ ಇಲ್ಲ. ಅದನ್ನು ನಾನು ಯಾವತ್ತೂ ಯಾರ ಹತ್ರ ಹೇಳ್ಕೊಳ್ಳಿಲ್ಲ, ನಿಮ್ಮ ಹತ್ರನೇ ಹೇಳ್ತಿರೋದು. ಅದೇ ಡ್ರೆಸ್ಸಲ್ಲಿ ಬಸ್ ಹತ್ಕೊಂಡು ಆಗ ನಾನು ಜಯನಗರ ತಿಲಕ್ ನಗರದಲ್ಲಿ ಇದ್ವಿ ನಾವು. ಪಿಂಕ್ ಡ್ರೆಸ್ ಹಾಕ್ಕೊಂಡು BTS ಹತ್ತಾಯಿತು, BMTC ಅಂತ ಇರಲಿಲ್ಲ. BTS ಬಸ್ ಮುಂದೆ ಹೆಣ್ಮಕ್ಳು ಹತ್ತಿದ್ದಾರಲ್ವ, ಅಲ್ಲಿ ಹತ್ಕೊಂಡು ಮನೆ ಹತ್ರ ಸಂಜಯ್ ಗಾಂಧಿ ಹಾಸ್ಪಿಟ್ಲ್ ಹತ್ರ ಇಳಿದು ಅಲ್ಲಿಂದ ನಡ್ಕೊಂಡು ಮನೆಗೆ ಬಂದಿದ್ದೀನಿ. ನಾನು ಹೇಳ್ತಿರೋದು 8th ಸ್ಟ್ಯಾಂಡರ್ಡ್ನಲ್ಲಿ ಸೀರೆ ಉಟ್ಕೊಂಡೇ ಬಂದಿದ್ದೀನಿ ಅಲ್ಲಿವರೆಗೂ. ಅದು ನನಗೆ ಇವತ್ತಿಗೂ ಒಬ್ಬ ಕಲಾವಿದ ಆಗಿ ನಿಜವಾದ ಪಾತ್ರದಲ್ಲೇ ನಡ್ಕೊಂಡು ಬಂದ್ಬಿಟ್ಟಿದ್ನಲ್ಲ ಅಂತ ಅನಿಸುತ್ತೆ. ಓಕೆ, ಸೊ ನೀವು ಪಾತ್ರಗಳು ಮಾಡಿದಾಗ ಮುಜುಗರ ಆಗಲಿ ಆ ರೀತಿ ಏನೂ ಆಗ್ತಿರ್ಲಿಲ್ವಾ? ನೋ ಚಾನ್ಸ್, ಆಗೋದೇ ಇಲ್ಲ. ಯಾಕಂದರೆ ನನಗೆ ತುಂಬ ಇಷ್ಟವಾದ ಸಬ್ಜೆಕ್ಟು ಅಭಿನಯ. ನಾನು ಹಲವಾರು ಫಿಲಮ್ ಇನ್ಸ್ಟಿಟ್ಯೂಟ್ಗಳಲ್ಲೆಲ್ಲ ಪಾಠ ಮಾಡೋದೇ ನಾನು ಅಭಿನಯ. ಅದರೊಳಗೆ ನನ್ನ ಸ್ಪೆಷಲ್ ಸಬ್ಜೆಕ್ಟ್ ಏನು ಅಂತ ಹೇಳಿದ್ರೆ ವಾಯ್ಸ್ ಆ್ಯಂಡ್ ಡಿಕ್ಷನ್ನು. ಅಂದರೆ ಒಬ್ಬ ನಟನಿಗೆ ತುಂಬ ಇಂಪಾರ್ಟೆಂಟು ದೇಹ, ಮನಸ್ಸು, ಧ್ವನಿ. ಈ ಮೂರು ಅವನು ಕಂಟ್ರೋಲಲ್ಲಿ ಇಲ್ಲದೆ ಹೋದರೆ ಏನೂ ಮಾಡೋಕ್ಕಾಗಲ್ಲ. ಆ ಕಂಟ್ರೋಲ್ ನನಗೆ ಹೇಳ್ಕೊಡ್ತಾ ನನಗೆ ಬಂದಿದೆ. ನನಗೆ ಎಲ್ಲಿ ಶಾರ್ಪ್ ಮಾಡಬೇಕು, ಎಲ್ಲಿ ಬೇಸ್ ಮಾಡಬೇಕು, ಎಲ್ಲಿ ವಿಸ್ಪರ್ ವಾಯ್ಸ್ಗಳಿರಬೇಕು, ಆ ಥರದ್ದೆಲ್ಲ. ಇವಾಗ ಇಲ್ಲೇ ಇಟ್ಕೊಳ್ಳಿ, ಕ್ಯಾಮ್ರಾ ನಮಗೆ ಮುಂದೆನೇ ಇದೆ, ನಾವು ಜೋರಾಗಿ ಕಿರ್ಚೋಕ್ಕಾಗಲ್ಲ. ಆ ಕಂಟ್ರೋಲ್ಗಳು ನನಗೆ ಬಂದಿದೆ. ನನ್ನ ಸ್ಟೂಡೆಂಟ್ಸ್ಗಳಿಗೂ ನಾನು ಹೇಳ್ಕೊಡ್ತೀನಿ. ಹಾಗಾಗಿ ನನಗೇನು ಮುಜುಗರ ಅಂತೇನು ಅನಿಸೋದಿಲ್ಲ. ಫಸ್ಟ್ ಟೈಮ್ ಅನಿಸಿರ್ಬೋದೇನೋ, ಯಾಕಂತ ಹೇಳಿದ್ರೆ ನಾನು ನಾಟಕಗಳು ತುಂಬ ಮಾಡಿರೋನು. ನಾನು 1999ನಲ್ಲಿ ಇದೇನು ರಂಗಭೂಮಿ ಅಂತ ಏನಿದೆಲ್ಲ
ಅದಕ್ಕೆ ಬಂದವನು. ಅವತ್ತಿಂದ ಇವತ್ತುವರೆಗೂ, ಅವತ್ತು ನಾನು ಫಸ್ಟ್ ಟೈಮು ಯಾವುದು ಪಾಪ ಪಾಂಡು ಮುಗಿದು ಸಿರಿಲಲ್ಲಿ ಮುಗಿದು ಪಾಂಡು ಐ ಲವ್ ಯು ಅಂತ ಒಂದು ಸೀರಿಯಲ್ ಶುರು ಆಗಿತ್ತು. ಅದಕ್ಕೆ ಅಸಿಸ್ಟೆಂಟಾಗಿ CK ಚಂದ್ರ ಅವರ ಗರಡಿಯಲ್ಲಿ ಸೇರ್ಕೊಂಡು ಕೆಲಸ ಕೊಟ್ಟಿದ್ದರು ನನಗೆ. ಅಲ್ಲಿ ಆ್ಯಕ್ಟ್ ಮಾಡುವಂಥ ಮುನಿ ಜನಪದ ಅವರು ನನಗೆ ಆ್ಯಕ್ಟ್ ಮಾಡು ಅಂತ ಹೇಳಿದಾಗ ಅಲ್ಲಿ ನಾಟಕಗಳು ಮಾಡ್ತಿದ್ದ ವಾಯ್ಸು ಅಲ್ಲಿ ಬಂತು. ಕ್ಯಾಮ್ರಾ ಮುಂದೆ ಅಷ್ಟು ಜೋರಾಗಿ ಕಿರ್ಚಬಾರ್ದು ಅಂತ ಹೇಳಿದರು. ಅಲ್ಲಿಂದ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಟೆಕ್ನಿಕಲಾಗಿ ಏನೇನು ಬೇಕು ಅಂತೆಲ್ಲ ಒಂದಷ್ಟು ಕಲ್ತ್ಕೊಂಡೆ. ಹಾಗಾಗಿ ಇವಾಗ ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡುವಾಗ ನನಗೇನು ಅನಿಸಲ್ಲ. ಪಾತ್ರದಿಂದ ಪಾತ್ರಕ್ಕೆ ಚೇಂಜ್ ಆಗೋವಾಗ ಅನಿಸ್ಬೋದೇನೋ, ಅದೇ ಬಾಡಿ ಲ್ಯಾಂಗ್ವೇಜ್ ಇದೆ, ಇದೇ ಬಾಡಿ ಲ್ಯಾಂಗ್ವೇಜ್ ಇದೆ, ಚೇಂಜ್ ಮಾಡ್ಕೋಬೇಕು ಅಂತ. ಬಟ್ ವಾಯ್ಸ್ ಮಾಡ್ಯುಲೇಷನಲ್ಲಿ ಹೆದರಿಕೆಯಲ್ಲಿ ಆ ಥರದ್ದೇನು ಅನಿಸಲ್ಲ. ಏನೋ ಸ್ಟೇಜ್ ಫಿಯರ್ ಅಂತಾರಲ್ಲ, ನನಗೂ ಅನಿಸಲ್ಲ. ನನ್ನ ಹತ್ರ ಕಲ್ತ್ಕೊಂಡು ಬಂದಿರೋ ಯಾವುದೇ ಸ್ಟೂಡೆಂಟ್ಸ್ಗಳಿಗೂ ಅನಿಸಲ್ಲ. ಬಿಹೇವ್ ಮಾಡ್ತೀವಿ ಅಷ್ಟೇ, ಆ್ಯಕ್ಟ್ ಮಾಡಲ್ಲ. ನಾನು ಹೇಗಿದ್ದೀನೋ ಹಾಗೆ ಬಿಹೇವ್ ಮಾಡ್ತೀನಿ. ವಂಡರ್ಫುಲ್. ನೀವು ಆ್ಯಕ್ಟರ್ ಅಲ್ಲದೆ ನಿಮ್ಮ ಜೀವನದಲ್ಲಿ ಏನೇನು ಮಾಡ್ತೀರಾ ಆ್ಯಕ್ಟಿಂಗ್ ಬಿಟ್ಟು? ಆ್ಯಕ್ಟಿಂಗ್ಗೆ ಎಲ್ಲ ಅದ್ರ ಸುತ್ತನೇ ಸುತ್ತಾ ಇರುತ್ತೆ. ಅಂದರೆ ಈಗ ನಾನು ಆ್ಯಕ್ಟಿಂಗ್ ಸಂಬಂಧಪಟ್ಟಾಗೆ ನಾನು ರಂಗಭೂಮಿ ಅಂತ ನಾನೇನು ತಗೊಂಡು ನಾಟಕಗಳು ಮಾಡೋಕ್ಕೆ ಶುರು ಮಾಡಿದೆ. ಆ ನಾಟಕದಲ್ಲಿ ಮೇಕಪ್ ನಾನು ಸ್ಪೆಷಲಿಸ್ಟ್ ಆಗಿದ್ದೀನಿ. ಮೇಕಪ್ ತುಂಬ ಚೆನ್ನಾಗಿ ಮಾಡ್ತೀನಿ. ನಾಟಕದಲ್ಲಿ ನಮಗೆ ಪಪೆಟ್ ಶೋಸ್ ಅಂತ ಬರುತ್ತೆ, ಬೊಂಬೆ ಆಟಗಳು ತುಂಬ ಚೆನ್ನಾಗಿ, ಅದನ್ನು ಬಹಳಷ್ಟು ಶೋಸ್ನೆಲ್ಲ ಕೊಡ್ತೀನಿ. ಅದರಲ್ಲೇ ಇನ್ನೊಂದು ಏನು ಅಂತ ಹೇಳಿದ್ರೆ ಬೀದಿ ನಾಟಕಗಳು, ಅದು ಬಹಳಷ್ಟು ಬೀದಿ ನಾಟಕಗಳು ನಾನು ಮಾಡ್ತಿದ್ದೀನಿ. ರಂಗಭೂಮಿ ನಮಗೆ ವಾಯ್ಸ್ ಇಂಪ್ರೂವ್ ಚೆನ್ನಾಗಿ ಕೊಟ್ಬಿಡುತ್ತೆ. ಹಾಗಾಗಿ ನಾನು ಎಷ್ಟೋ ಕಾರ್ಟೂನ್ಸ್ಗಳಿಗೆ, ಒಂದು 2000 ಕಾರ್ಟೂನ್ಗಳಿಗೆ ನಾನು ವಾಯ್ಸ್ ಕೊಟ್ಟಿದ್ದೀನಿ. ಈಗಲೂ ನಮ್ಮ ಚಿಂಟು ಟಿವಿನಲ್ಲಿ ಬರುತ್ತೆ, ಬೋನಿ ಬೇರ್ಸ್ ಅಂತ ಒಂದು ಕಾರ್ಟೂನ್. ಅದರಲ್ಲಿ ಒಂದು ವಿಶೇಷವಾದ ಒಂದು ಪಾತ್ರ ಇದೆ. ಆ ಪಾತ್ರಕ್ಕೆ ನನ್ನದೇ ವಾಯ್ಸ್ ಇವತ್ತಿಗೂ ಬರ್ತಾ ಇರೋದು. ಅದೊಂದು 500 ಎಪಿಸೋಡ್ ಏನೋ ಆಗೋಗಿದೆ. ಜೊತೆಗೆ ಅದನ್ನು ನೋಡಿ, ವಾಯ್ಸ್ ಡಬ್ಬಿಂಗ್ ಯಾಕಿದೆಲ್ಲ ಅಂದರೆ, ನಾಟಕವನ್ನು ಮಾಡ್ತಾ ರಂಗಭೂಮಿಯನ್ನು ಯಾರು ಮಾಡ್ತಾರೋ ಅವ್ರಿಗೆ ಇದೆಲ್ಲ ಈಸಿ ಆಗುತ್ತೆ, ತುಂಬ ಈಸಿ ಆಗುತ್ತೆ. ಮೇಕಪ್ ಮಾಡ್ಕೋಬೋದು, ಕಾಸ್ಟ್ಯೂಮ್ ಡಿಸೈನ್ ಮಾಡ್ಕೋಬೋದು, ವಾಯ್ಸ್ ಇಂಪ್ರೂವೈಸ್ ಮಾಡ್ಕೋಬೋದು. ಅವರು ಬೀದಿ ನಾಟಕಗಳು ಮಾಡ್ಬೋದು, ಸ್ಟೇಜ್ ಪ್ಲೇಸ್ ಮಾಡ್ಬೋದು, ಸಿನಿಮಾಗಳಲ್ಲೂ ಆ್ಯಕ್ಟ್ ಮಾಡ್ಬೋದು. ಭಾಳಷ್ಟು ಸಿನಿಮಾಗಳು ನಾನು 15 ಸಿನಿಮಾಲಿ ಆ್ಯಕ್ಟ್ ಮಾಡಿದೆ. ಏನು ಅನಿಸಿಲ್ಲ ನನಗೆ, ಡಿಫ್ರೆನ್ಸ್ ಏನು ಅನಿಸಿಲ್ಲ. ಟಿ ವಿ, ನಾಟಕ, ಸಿನಿಮಾ ಅಂತ ಡಿಫ್ರೆನ್ಸ್ ಏನು ಅನಿಸಿಲ್ಲ. ಅಲ್ಲಿ ಜೀವಿಸ್ಬೇಕಷ್ಟೆ, ಇನ್ ಫ್ರಂಟ್ ಆಫ್ ಕ್ಯಾಮ್ರಾ ಜೀವಿಸ್ಬೇಕಷ್ಟೆ. ಬಟ್ ನೀನು ಬಾಡಿ ಲ್ಯಾಂಗ್ವೇಜಲ್ಲಿ ನಾಟಕ ಅಂತ ಹೇಳಿದ್ರೆ ಫುಲ್ ನಿಮಗೆ ಸ್ವತಂತ್ರ ಇರುತ್ತೆ. ಇಷ್ಟ ಬಂದಾಗ ನಾವು ಈ ದೊಡ್ಡ ಜಾಗ ಇರುತ್ತೆ, ಎಲ್ಲ ಆಟ ಆಡ್ಕೋಬೋದು. ಟಿ ವಿ ಅಂತ ಬಂದಾಗ ತುಂಬ ಚಿಕ್ಕದಾಗಿ ಇರುತ್ತೆ. ಸಿನಿಮಾ ಅಂದರೆ ಇನ್ನೂ ಚಿಕ್ಕದಾಗತ್ತೆ. ನೀವು ಜಾಸ್ತಿ ಕೈ ಕಾಲೆಲ್ಲ ಜಾಸ್ತಿ ಓಡಾಡೋಕ್ಕಾಗಲ್ಲ, ಕ್ಲೋಸ್ ಎಲ್ಲ ಇಟ್ಟಾಗ. ಅದು ಸ್ವಲ್ಪ ಡಿಫ್ರೆನ್ಸ್ ತಿಳ್ಕೊಂಡ್ರೆ ಇನ್ನೇನು ಭಯ ಆಗಲ್ಲ ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡೋದು. ನೀವು ಹೇಳಿದ್ರಿ ತುಂಬ ಕಾರ್ಟೂನ್ ಕ್ಯಾರೆಕ್ಟರ್ಸ್ಗೆ ನೀವು ವಾಯ್ಸ್ ಓವರ್ ಮಾಡ್ತೀರಾ ಅಂತ, ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಸೊ ನಮ್ಮ ವೀಕ್ಷಕರಿಗೆ ನಿಮ್ಮ ಫೇವ್ರೆಟ್ ಕಾರ್ಟೂನ್ದು ಯಾವುದಾದ್ರು 2 ಡೈಲಾಗ್ ಹೇಳಿ. ಡೈಲಾಗ್ ಹೇಳೋಕ್ಕೆ ಮುಂಚೆ ವಾಯ್ಸ್ ಓವರ್ ಅಂದ ತಕ್ಷಣ ವಾಯ್ಸ್ ಬಗ್ಗೆ ನಾನು ಒಂದಷ್ಟು ಮಾತಾಡಲೇಬೇಕಾಗುತ್ತೆ. ಯಾಕಂದರೆ ನನ್ನ ವಾಯ್ಸ್ ಮೊದಲು ಈ ಥರ ಇರಲಿಲ್ಲ. ನಿಮ್ಗೆ ಆಗಲೇ ಹೇಳಿದೆ, 7th ಸ್ಟ್ಯಾಂಡರ್ಡ್ವರೆಗೂ ಹೆಣ್ಮಕ್ಳು ವಾಯ್ಸ್ ಅಂದರೆ ನಾನು ತುಂಬ ಸಾಫ್ಟಾಗಿ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೆ. ಆಮೇಲೆ ಅದು ಡಿಗ್ರಿವರೆಗೂ ನಂದು ಅದೇ ವಾಯ್ಸ್ ಇಟ್ಕೊಂಡಿದ್ದೆ. ಯಾವಾಗ ನಾನು ಥಿಯೇಟ್ರಿಗೆ ಬಂದಾಗ ನನ್ನ ವಾಯ್ಸ್ ಚೇಂಜ್ ಆಯಿತು. ಥಿಯೇಟ್ರಿಗೆ ಬಂದಾಗೂ ಅಷ್ಟೇ ನನ್ನ ವಾಯ್ಸ್ ಚೆನ್ನಾಗಿಲ್ಲ ಅಂಥೇಳಿ ಯಾವ ಪಾತ್ರಗಳು ಕೊಡ್ತಿರಲಿಲ್ಲ ನನಗೆ. ಯಾಕಂದರೆ ಇವಾಗ ಒಂದು ಪ್ರಹ್ಲಾದನ ಪಾತ್ರ ಆದರೆ ಮಾಡ್ಬೋದು, ಮತ್ತು ನಾನು ಹೈಟ್ ಇದ್ದೀನಿ, ನನಗೆ ಮಾಡೋಕ್ಕಾಗಲ್ಲ. ಹಿರಣ್ಯಕಶ್ಯಪನ ಪಾತ್ರ ಮಾಡಬೇಕು ಅಂದಾಗ ಸಾಧ್ಯ ಆಗ್ತಿರಲಿಲ್ಲ. ಯಮನ್ ಪಾತ್ರ ಮಾಡಬೇಕು ಅಂತ ಬಂದಾಗ ನಾನು ಸಾಧ್ಯ ಆಗ್ತಿರಲಿಲ್ಲ. ಅದೊಂದು ಚಾಲೆಂಜ್ ಆಯಿತು ನನಗೆ. ಸೀರಿಯಲ್ಗಳಲ್ಲಿ ಅವಕಾಶಗಳು ಬಂತು, ಆದರೆ ವಾಯ್ಸ್ ನಿಂದು ಶಾರ್ಪಾಗಿದೆ, ಶುರು ಮಾಡ್ತಾನೆ ದೊಡ್ಡದಾಗಿ ಮಾಡ್ತೀಯ, ನಿನ್ನ ವಾಯ್ಸ್ ಕಂಟ್ರೋಲ್ ಇಲ್ಲ ಅಂತೆಲ್ಲ ಹೇಳಿದರು. ನಾನು ಥಿಯೇಟ್ರ್ ಮಾಡ್ತಾ ನನ್ನ ವಾಯ್ಸ್ ನನ್ನ ಕಂಟ್ರೋಲ್ ಬಂತು. ಇವಾಗ ಹೆಮ್ಮೆ ಏನು ಅಂತ ಹೇಳಿದ್ರೆ, ನನ್ನ ವಾಯ್ಸ್ಗೆ ಡಿಮ್ಯಾಂಡ್ ಇದೆ ಅನ್ನೋದೇ ನನಗೆ ಖುಷಿ ಆಗುತ್ತೆ. ಬಹಳಷ್ಟು ಜೀ ಕನ್ನಡದಲ್ಲಿ ತುಂಬ ಇವಾಗ ಸಮ್ಮರಲ್ಲಿ ಶುರು ಆಗುತ್ತೆ, 5 o'clock ಶುರು ಆಗುತ್ತೆ. ಇವತ್ತಿಗೂ ಆ ಪ್ರಸಾರ ಆಗ್ತಾ ಇರುತ್ತೆ. ಚಿಂಟು ಟಿವಿನಲ್ಲಿ ಬಹಳಷ್ಟು ಕಾರ್ಟೂನ್ಗಳಿಗೆ ವಾಯ್ಸ್ ಕೊಟ್ಟಿದ್ದೀನಿ. ವೆಬ್ ಸೀರೀಸ್ ಶುರು ಆಗಿದೆ, ಅದಕ್ಕೂ ಬಹಳಷ್ಟು ವಾಯ್ಸ್ ಕೊಟ್ಟಿದ್ದೀನಿ. ಬಹಳಷ್ಟು ಸೀರಿಯಲ್ಗಳಲ್ಲಿ ಕ್ಯಾರೆಕ್ಟರ್ಗಳಿಗೆ ನಾನು ವಾಯ್ಸ್ ಕೊಟ್ಟಿದ್ದೀನಿ. ಈಗ ಬೋನಿ ಬೇರ್ಸ್ ಅಂತ ಬರ್ತಿದೆ ಚಿಂಟು ಟಿವಿನಲ್ಲಿ. ಅದರಲ್ಲಿ ಲಾಗರ್ ವೇಕ್ ಅಂತ ಒಂದು ವಾಯ್ಸ್ ಇದೆ. ಅವನ ವಾಯ್ಸು ನಮ್ಮ ಮರ ಕರೆಯೋದಿಲ್ಲ ಅಂತ ಆ ಥರ ವಾಯ್ಸ್ ಬರುತ್ತೆ. ಅದೇ ನಂದು ಬೇಸ್ ವಾಯ್ಸಲ್ಲಿ ಅವನ ಕ್ಯಾರೆಕ್ಟರ್ ಕೊಡ್ತೀನಿ. ಅದರೊಳಗಡೆ 2 ಕರಡಿಗಳು ಬರುತ್ತೆ. ಅದರಲ್ಲೊಂದು ಚಿಕ್ಕ ಕಥೆ ಬರುತ್ತೆ, ಅಮ್ಮ ಮತ್ತು ಅಪ್ಪ ಕರಡಿ, ಒಂದು ಪುಟಾಣಿ ಕರಡಿ. ಅದಕ್ಕೆ 2ಕ್ಕೂ ನಾನೇ ವಾಯ್ಸ್ ಕೊಟ್ಟಿದ್ದು, ಅಪ್ಪಗೂ ಮತ್ತು ಮರಿಗೂ. ಫೇರಿ ಲೇಡಿ ಅಂತ ಒಂದು ಬೊಂಬೆ, ನೀವೆಲ್ಲ ಕೇಳಿದ್ದೀರ ಕಥೆ ಫೇರಿ ಅಂತ.
ಅವಳು ಊಟ ಹುಡುಕೊಂಡು ಕರಡಿ ಮನೇಲಿ ಸೇರ್ಕೊಂಬಿಟ್ಟಿರ್ತಾಳೆ. ಕರಡಿ ಮರಿಗೆ ಇದ್ದ ಅದು ಆಹಾರ ಗಂಜಿ ಏನಿರುತ್ತೆ, ರಾಗಿ ಗಂಜಿ ಅಕ್ಕಿ ಗಂಜಿ ಏನೋ ಮಾಡಿರ್ತಾರಲ್ಲ, ಆ ಫೇರಿ ಲೇಡಿ ಕೂಡ್ಕೊಂಡು ಮಲ್ಕೊಂಬಿಟ್ಟಿರ್ತಾಳೆ. ಆವಾಗ ಮರಿ ಬರುತ್ತೆ, ಮನೆಯೊಳಗೆ ಬರುತ್ತೆ. ಯಾರೋ ಮನೆಯೊಳಗೆ ಬಂದಿದ್ದಾರೆ ಅಂತ ಗೊತ್ತಾಗಿ ಊಟ ಮಾಡಬೇಕು ಅಂತ ಡೈನಿಂಗ್ ಟೇಬಲ್ ಹತ್ರ ಬರುತ್ತೆ. ಅಲ್ಲಿ ಗಂಜಿ ಖಾಲಿ ಆಗಿಬಿಟ್ಟಿರುತ್ತೆ. ಆವಾಗ ಅಮ್ಮ ನೋಡಮ್ಮ, ಯಾರೋ ನನ್ನ ಗಂಜಿ ಎಲ್ಲ ಕುಡಿದ್ಬಿಟ್ಟಿದ್ದಾರೆ, ಅಪ್ಪ ಅಪ್ಪ ಬೇಗ ಬನ್ನಿಪ್ಪ, ನೋಡಿ ನಂಗೆ ಹೊಟ್ಟೆ ಹಶ್ವಾಗ್ತಿದೆ, ಏನು ಮಾಡೋದು ಅಂತ ಮರಿ ಕೇಳುತ್ತೆ. ಅವಾಗ ಅಪ್ಪ ಕರಡಿ ಬರುತ್ತೆ. ಹಾಗೆಲ್ಲ ಮಾಡಬಾರ್ದು, ಗಲಾಟೆ ಮಾಡಬಾರ್ದು, ನೋಡು ನಿನ್ನ ಗಂಜಿ ಏನಿದೆಯಲ್ಲ ಅಲ್ಲೇಲೋ ಇರುತ್ತೆ, ನೀನು ಬೆಳಗ್ಗೆ ಹೋಗ್ತಾ ತಿನ್ಕೊಂಡು ಹೋಗಿರಬೇಕು, ಅದಕ್ಕೆ ನಿಂಗೆ ಮರ್ತೋಗಿದೆ, ನೆನಪು ಮಾಡ್ಕೊ. ಅಂತ ತಕ್ಷಣ ಅದು ಇದು ಎರಡೂ ಚೇಂಜ್ ಆಗ್ತಾ ಹೋಗುತ್ತೆ. ಮಜಾ ಇರುತ್ತೆ ಅದು. ನಮಗೆ ಒಂಥರ ಇಂಟ್ರೆಸ್ಟ್ ಬರುತ್ತೆ ಮಾಡ್ತಾ ಮಾಡ್ತಾ ಮಾಡ್ತಾ. ಸೌಂಡ್ ಇಂಜಿನಿಯರ್ಸ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡುತ್ತೆ. ಅಲ್ಲೂ ಪ್ರಾಬ್ಲಮ್ಸ್ಗಳು ಬರುತ್ತೆ, ಬಟ್ ರೀಟೇಕ್ಗಳು ಮಾಡ್ತಾ ಹೋಗುತ್ತೆ. ನಂಗೆ ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂದರೆ ವಾಯ್ಸ್. ನಾನು ಪಾಠ ಮಾಡಿ ಫಿಲಮ್ ಇನ್ಸ್ಟಿಟ್ಯೂಟ್ಗಳಲ್ಲಿ ನಾನು ಪಾಠ ಮಾಡೋದೇ ವಾಯ್ಸ್ ಆ್ಯಂಡ್ ಡಿಕ್ಷನ್ ಅಂತ, ಧ್ವನಿ ಮತ್ತು ಮಾತು. ಅದರ ಮೇಲೆ ನಾನು ವರ್ಕೌಟ್ ಮಾಡ್ತೀನಿ. ಅದನ್ನ ಹೇಳ್ಕೊಡ್ತೀನಿ ನಾನು. ಒಂದು ವಾಯ್ಸ್ನ ಹೇಗೆ ಇಂಪ್ರೂವ್ ಮಾಡಬೇಕು ಅನ್ನೋದಕ್ಕೆ ಬಹಳಷ್ಟು ಎಕ್ಸಸೈಸ್ಗಳಿದೆ, ಅದನ್ನು ಹೇಳ್ಕೊಡ್ತೀನಿ ನಾನು. ಇಲ್ಲ ಅದಕ್ಕೊಂದು ಸಿಲೆಬಸ್ ಇದೆ. ಆ ಸಿಲೆಬಸ್ಸಲ್ಲಿ ಎಷ್ಟು ಜನ ಮಕ್ಕಳು ಇಂಪ್ರೂವ್ ಆಗಿದ್ದಾರೆ. ನನ್ನ ಸ್ಟೂಡೆಂಟ್ಸ್ ಎಲ್ಲ ತುಂಬ ಆವಾಗ ಕಾನ್ಫಿಡೆನ್ಸೇ ಇಲ್ಲದೆ ಇರೋರು ವಾಯ್ಸಲ್ಲಿ ಇವತ್ತಿಗೂ ಕಾಂಟ್ಯಾಕ್ಟ್ ಇಟ್ಕೊಂಡು, ಸರ್ ನೀವು ನನಗೆ ಅವತ್ತು ಹೇಳ್ಕೊಟ್ಟಿದ್ರಿ ವಾಯ್ಸ್ ಎಕ್ಸಸೈಸ್, ಇವತ್ತವರೆಗೂ ನಾನು ಅಭ್ಯಾಸ ಮಾಡ್ತಾಯಿದ್ದೀನಿ, ನನ್ನ ವಾಯ್ಸ್ನ ತುಂಬ ಇಷ್ಟಪಡ್ತಾರೆ ಎಲ್ಲರೂ ಅಂತಲೂ ಹೇಳ್ತಾರೆ. ನನಗೂ ಕಾನ್ಫಿಡೆನ್ಸ್ ಇದೆ, ನನ್ನ ಸ್ಟೂಡೆಂಟ್ಸ್ಗಳಿಗೂ ಕಾನ್ಫಿಡೆನ್ಸ್ ಇದೆ. ನೀವು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯನ ಹೇಳಿದ್ರಿ, ಏನಂದರೆ ನೀವು ಸ್ಟ್ರೀಟ್ ಪ್ಲೇಸ್ ಮಾಡ್ತಿದ್ರಿ ಅಂತ. ಸಹಜವಾಗಿ ಸ್ಟ್ರೀಟ್ ಪ್ಲೇಸ್ ಮಾಡ್ತಿರ್ಬೇಕಾದ್ರೆ ಅದರಲ್ಲಿ ಒಂದು ಸೋಷಿಯಲ್ ಮೆಸೇಜ್ ಯಾವಾಗಲೂ ಇನ್ವಾಲ್ವ್ ಆಗಿರುತ್ತೆ ಅಲ್ವಾ? ಸೊ ನೀವು ಯಾವ ರೀತಿ ಸ್ಟ್ರೀಟ್ ಪ್ಲೇಸ್ ಮಾಡ್ತೀರಾ? ಅದರಲ್ಲಿರೋವಂಥ ಮೆಸೇಜಸ್ ಏನು? ಸ್ಟ್ರೀಟ್ ಪ್ಲೇಸ್ ಮಾಡೋದೇ ಒಂದು ಮೆಸೇಜ್ ಕೊಡೋದಕ್ಕೆ. ಬೇರೆ ಈಗ ಏನಾಗೋಗಿದೆ, ಬೀದಿ ನಾಟಕಗಳು ಒಂದು ಪ್ರಾಡಕ್ಟ್ನ ಸೇಲ್ ಮಾಡೋದಕ್ಕೆ ಅಂತ ಯೂಸ್ ಮಾಡ್ತಾ ಇದ್ದಾರೆ ಇವಾಗ ಬೀದಿ ನಾಟಕಗಳು ಆಲ್ಮೋಸ್ಟು. ಅದು ತಪ್ಪು ಅಂತ ನಾನು ಹೇಳ್ತೀನಿ. ಬೀದಿ ನಾಟಕಗಳು ಇರೋದು ಜನಗಳಿಗೆ ಜಾಗೃತಿಯನ್ನು ಮೂಡಿಸೋದಕ್ಕೆ. ಜಾಗೃತಿ ಅಂದರೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ. ಅವರಲ್ಲಿ ಬದಲಾವಣೆ ಆಗುತ್ತೋ ಇಲ್ಲವೋ ಬೇರೆ ಲೆಕ್ಕ ಆಗುತ್ತೆ, ಬಟ್ ನನ್ನಿಂದ ಒಂದು ಜಾಗೃತಿ ಆಗ್ತಾ ಇದೆ. ನಾನು ಮಾಡೋ ಬೀದಿ ನಾಟಕದಿಂದ ಒಂದು ಜಾಗೃತಿ ಆಗ್ತದೆ. ಅಂದರೆ ಬೀದಿ ನಾಟಕದ ಮೂಲಕ ಒಂದು ಅವೇರ್ನೆಸ್, ಜಾಗೃತಿ ಕ್ರಿಯೇಟ್ ಮಾಡಬೇಕು, ಅದೇ ಇರೋದಿಲ್ಲಿ. ಅದು ಯಾವುದು ಸೋಷಿಯಲ್ ಮೆಸೇಜ್ ಕೊಡೋದ್ರ ಮೂಲಕ. ಅಂದರೆ ಅದರಲ್ಲೊಂದು ಸಬ್ಜೆಕ್ಟ್ಗಳಿದೆ. ಇವಾಗ ರೀಸೆಂಟಾಗಿ ಹೆಣ್ಣುಮಕ್ಕಳ ಅತ್ಯಾಚಾರಗಳು ತುಂಬ ನಡೀತದೆ ಸ್ಕೂಲ್ನಲ್ಲೂ. 5 years 6 yearsಯಿಂದ ಹಿಡಿದು 60-70 ವರ್ಷದ ಮುದುಕಿರೋವರೆಗೂ ನಿಮಗೆ ಅತ್ಯಾಚಾರಗಳೆಲ್ಲ ನಡೆದಿದೆ. ಅದನ್ನು ಟಾಪಿಕಾಗಿ ಇಟ್ಕೊಂಡು ಬಹಳಷ್ಟು ನಾಟಕಗಳು ಬಂತು. ಅದು ಆಮೇಲೆ ಏಡ್ಸ್ ಬಗ್ಗೆ, ಅದು ಒಂದು ಸೋಷಿಯಲ್ ಇದು ಕೊಡಲೇಬೇಕಾಗತ್ತೆ. ಇವಾಗ ಟ್ರಾಫಿಕ್ ಸಿಗ್ನಲ್ಸು ಯಾರೂ ರೂಲ್ಸ್ ಫಾಲೋ ಮಾಡ್ತಿಲ್ಲ, ಆಕ್ಸಿಡೆಂಟ್ಗಳು ತುಂಬ ಆಗ್ತಾಯಿದೆ. ಅದು ಸೋಷಿಯಲ್ ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರಿಂದ ಅದು ಬೀದಿ ನಾಟಕದ ಒಂದು ಸಬ್ಜೆಕ್ಟ್ ಆಗೋಗಿದೆ. ಹೆಣ್ಣು ಮಕ್ಕಳಿಗೆ ಓದಿಸ್ಬೇಕು, ಹೆಣ್ಮಕ್ಳು ಓದಬೇಕು, ಅವ್ರಿಗೆ ಓದಿಸ್ಬೇಕು, ಅದು ಒಂದು ಸಬ್ಜೆಕ್ಟ್ ಆಗ್ತಾ ಹೋಗುತ್ತೆ. ಆಮೇಲೆ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡಿ. ಆಮೇಲೆ ಈಗ ಹೊಸದಾಗಿ ಸ್ವಚ್ಛ ಭಾರತ, ಅದು ಬೀದಿ ನಾಟಕದ ಸಬ್ಜೆಕ್ಟೇ ಅದು. ಯಾಕಂದರೆ ಒಂದು ಸ್ಟೇಜ್ ಪ್ಲೇ ಅಂತ ಮಾಡಿದಾಗ ನಾವು ಒಂದು ಕಡೆ ಹೋಗಿ ಒಂದು ಕಡೆ ಜನಗಳನ್ನ ಸೇರಿಸಿ ನಾಟಕ ಮಾಡಿಬಿಡ್ತೀವಿ. ಆದರೆ ಬೀದಿ ನಾಟಕ ಹಾಗಲ್ಲ, ನಾವು ಇಡೀ ಪ್ರಪಂಚನೇ ಸುತ್ಕೊಂಡು ಬರ್ಬೋದು. ಭಾಷೆ ಗೊತ್ತಿದ್ರಂತೂ ಆಲ್ ಓವರ್ ದ ವರ್ಲ್ಡ್ ನಾವು ಸುತ್ತಬೋದು. ನಾನು ಕನ್ನಡ ಚೆನ್ನಾಗಿ ಮಾತಾಡೋದ್ರಿಂದ, ಇಂಗ್ಲೀಷು ಅಷ್ಟೇ ಒಂದು 50% ಇದೆ ನನಗೆ. ಕನ್ನಡ ಚೆನ್ನಾಗಿ ಮಾತಾಡೋದ್ರಿಂದ ಆಲ್ ಓವರ್ ಕರ್ನಾಟಕ ನಾನು ಬೀದಿ ನಾಟಕಗಳು ಮಾಡಿದ್ದೀನಿ. ಈಗ ಯಾವಾಗ ಏನೇನು ಸಬ್ಜೆಕ್ಟ್ ಹೇಳಿದ್ನೋ ಅದೆಲ್ಲ ಮಾಡಿದ್ದೀನಿ. ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದು. ಯಾಕಂದರೆ ಜನ ನಮ್ಮ ಹತ್ರನೇ ಬರ್ತಾರೆ. ನಾವು ಹೇಳೋ ಸಬ್ಜೆಕ್ಟ್ಗೆ ತುಂಬ ಹತ್ತಿರವಾದವರೇ ನಮ್ಮ ಜೊತೆ ಇರ್ತಾರೆ. ಅಲ್ಲಿ ಸ್ಪಂದನೆ ಇರುತ್ತೆ ನಮಗೆ. ಎಲ್ಲ ಆದಮೇಲೆ ಹೌದು ಸರ್ ನೀವು ಕರೆಕ್ಟಾಗಿ ಹೇಳಿದ್ರಿ, ನಾವು ಇನ್ನು ಮುಂದೆ ಈ ಥರ ಮಾಡಲ್ಲ ಅಂದರೆ ಅವ್ರ ಬದಲಾವಣೆ ಅವರಲ್ಲೇ ಕಾಣೋದನ್ನು ನಾವು ಮುಂದೆ ನಾವು ನೋಡ್ಬೋದು. ಅದನ್ನು ಚೇಂಜ್ ಮಾಡ್ಕೊಳ್ತಾರೋ ಬೇರೆ, ಬಟ್ ನಮ್ಮಿಂದ ಒಂದು ಬೀದಿ ನಾಟಕದಿಂದ ಒಂದು ಜಾಗೃತಿ ಅಲ್ಲಿ ಮೂಡ್ತಲ್ವ, ಅದು ನಮಗೆ ಖುಷಿ ಆಗುತ್ತೆ. ನಾನು ಇದುವರೆಗೂ ಒಂದು 2,000 ಬೀದಿ ನಾಟಕಗಳನ್ನ ಮಾಡಿದ್ದೀನಿ. ನಾನು 2,000 ಮಾಡಿದ್ದೀನಿ. ಅದೊಂದು ಖುಷಿ ನನಗೆ ಇವತ್ತಿಗೂ. ಎಷ್ಟು ಜನಕ್ಕೆ ಗೊತ್ತಿಲ್ಲ ಅದು, ಬಟ್ ನಾನು 55ನೇ ಶೋ ಇವಾಗ ಮಾಡಬೇಕು ನಾನು ನೆಕ್ಸ್ಟು. ಆ ಸಬ್ಜೆಕ್ಟ್ ಇರೋದು ಮನಸ್ಥಿತಿ ಅಂತ ನಾಟಕದ ಹೆಸರು. ಹೆಣ್ಣು ಮಕ್ಕಳ ಅತ್ಯಾಚಾರದ ಬಗ್ಗೆ, ಶೋಷಣೆ ಬಗ್ಗೆ ಆ ನಾಟಕ ಆಗಿರೋದು. ಅದರಲ್ಲಿ ಒಬ್ಬ ಅಪ್ಪ ಬರ್ತಾನೆ, ತನ್ನ ಮಗಳನ್ನು ಕಳ್ಕೊಳ್ತಾನೆ. ಅದೇ ಅತ್ಯಾಚಾರದ ಮೂಲಕ ಮಗಳನ್ನು ಕಳ್ಕೊತಾನೆ. ಆವಾಗ ಅಪ್ಪನ ಮನಸ್ಥಿತಿ ಹೇಗಾಗತ್ತೆ, ಆ ಅತ್ಯಾಚಾರ ಮಾಡುವವನ ಮನಸ್ಥಿತಿ ಹೇಗಿತ್ತು, ಆ ಬದಲಾವಣೆ ಆಗಬೇಕು. ಹೆಣ್ಮಕ್ಳಿಗೆ ಗೌರವ ಕೊಡಬೇಕು. ಬರೀ ಹೆಣ್ಣುಮಕ್ಳಿಗೆ ಗಂಡು ಮಕ್ಳ ಹತ್ರ ನಾವು ಹೇಳ್ತೀವಿ
ಯಾಕೋ ಹೆಣ್ಮಗು ಥರ ಅಳ್ತಾ ಇದೆಯಾ ನೀನು, ಹೋಗು ಹೆಣ್ಮಗು ಥರ ಬಳೆ ಹಾಕೋ, ಹೋಗು ಸೀರೆ ಉಟ್ಕೋ ಅಂತ ನಾವು ಮನೇಲಿರೋ ಅಮ್ಮಂದ್ರೆ ಹೇಳ್ತಿರ್ತಾರೆ, ನಾವೆಲ್ಲ ಕೇಳಿಸ್ಕೊಂಡಿರ್ಬೋದು. ಅಪ್ಪನೇ ಹೇಳ್ತಿರ್ತಾರೆ, ಮಗು ಚಾಕ್ಲೇಟ್ ಬೇಕು ಅಂತ ಅಳಕ್ಕೆ ಶುರು ಮಾಡಿದ್ರೆ ಗಂಡು ಮಗು, ಯಾಕೋ ಹೆಣ್ಮಕ್ಳ ಥರ ಅಳ್ತೀಯಾ ಅಂತ ಹಾಗೆ ಹೇಳೋದು ನಾವು. ಇವತ್ತಿಗೂ ಅದೇ ಹೇಳ್ತಾರೆ, ಹೆಣ್ಮಕ್ಳ ಥರ ಇರಬಾರ್ದು, ಗಂಡು ಮಕ್ಳ ಥರ ಇರಬೇಕು ಅಂತ ಹೇಳ್ತಾರೆ. ಅದೇ ಅಪ್ಪ ಅಮ್ಮ ಕರ್ನಾಟಕದಲ್ಲಿ ಬರೋದು. ಅದೇ ಅಪ್ಪ ಅಮ್ಮ ಹೆಣ್ಮಕ್ಳ ಕಣ್ಣಲ್ಲಿ ನೀನು ನೀರು ತರಿಸ್ಬೇಡ, ಹೆಣ್ಮಕ್ಳ ಕಣ್ಣಲ್ಲಿ ನೀರು ಹಾಕಿಸ್ಬೇಡ ಅಂತ ಹೇಳಿದ್ರೆ ಇವತ್ತು ಈ ಥರದ್ದೆಲ್ಲ ಆಗೋಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಹೆಣ್ಮಕ್ಳಿಗೆ ಗೌರವ ಕೊಡು, ಹೆಣ್ಮಕ್ಳನ್ನ ಪ್ರೀತಿ ಮಾಡು, ಪ್ರೀತಿ ಅಂದರೆ ಲವ್ ಮಾಡೋದು ಅಂತ ನಾನು ಹೇಳ್ತಿಲ್ಲ, ಅದು ಜನರಲ್ಲಾಗಿ ಹೆಣ್ಮಕ್ಳಿಗೆ ಗೌರವ ಕೊಡು, ಅವ್ರನ್ನ ಪ್ರೀತಿ ಮಾಡು, ಅವ್ರ ಕಣ್ಣಲ್ಲಿ ನೀರು ಹಾಕಬೇಡ, ಅವ್ರಿಗೆ ಬೈಬೇಡ, ನೀನು ಒಂದು ಗೌರವ ಕೊಡು ಅಂತ ನಮಗೆ ಚಿಕ್ಕ ಮಗುವಿಂದ ಗಂಡು ಮಕ್ಳಿಗೆ ಹೇಳ್ತಾ ಬಂದಿದ್ರೆ ಇವತ್ತು ಈ ಥರ ಎಲ್ಲ ಕೇಸ್ಗಳು ಆಗೋಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಇದು ನನ್ನ ಮೆಸೇಜು, ಯಾವುದರಲ್ಲಿ ನನ್ನ ಬೀದಿ ನಾಟಕದಲ್ಲಿ ಮೆಸೇಜು. ಎಷ್ಟೋ ಜನ ಬಂದು ನನಗೆ ರೆಸ್ಪಾನ್ಸ್ ಮಾಡಿ ಹೋಗ್ತಾರೆ, ತುಂಬ ಚೆನ್ನಾಗಿದೆ ಅಂತ ಹೇಳಿ ಕಣ್ಣಲ್ಲಿ ನೀರು ಹಾಕಿದ್ದಾರೆ ಎಷ್ಟೋ ಜನ. ಇದು ಇನ್ನೊಂದು ಏನಂದರೆ, ನಾನು ಕೊಳಗೇರಿ ಮಕ್ಕಳಿಗೆ, ಸ್ಲಮ್ ಮಕ್ಕಳಿಗೆಲ್ಲ ಬೀದಿ ನಾಟಕಗಳು ಮಾಡಿಸ್ತೀನಿ. ಆಲ್ಮೋಸ್ಟ್ ಎಲ್ಲ ಸ್ಲಮ್ಮು ನಾನು ಕವರ್ ಮಾಡಿದ್ದೀನಿ. ನಾನು ಅಲ್ಲಿ ಚಿಕ್ಕ ಮಕ್ಕಳನ್ನ ಆಯ್ಕೆ ಮಾಡ್ಕೊಳ್ಳೋದು. ಅಲ್ಲಿ ಬೀದಿ ನಾಟಕ ಸಬ್ಜೆಕ್ಟ್ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಒಂದು ಹೆಣ್ಮಗು ಇದೆ ಮನೆಯಲ್ಲಿ, ಅಪ್ಪ ಕುಡುಕ, ಏನೂ ಕೆಲಸ ಮಾಡೋದಿಲ್ಲ, ಅಮ್ಮ ಇದ್ದಾಳೆ, ಅಮ್ಮ ಯಾವುದೋ ಅಪಾರ್ಟ್ಮೆಂಟಿಗೆ ಕೆಲ್ಸಕ್ಕೆ ಹೋಗ್ತಾಳೆ, ಮಗಳನ್ನ ಸ್ಕೂಲಿಗೆ ಕಳಿಸೋದಿಲ್ಲ, ಅವಳಿಗೆ ಒಬ್ಬಳು ತಂಗಿ ಇದ್ದಾಳೆ, ಅವಳು ತಂಗಿನ ನೋಡ್ಕೊಂಡಿದ್ದಾಳೆ. ಸ್ಲಮ್ಮಲ್ಲಿ ಹಂಗೆ ಇರೋದೆಲ್ಲ. ಇವಾಗ ಸ್ಕೂಲಿಗೆ ಕಳಿಸಲ್ಲ ಅವರು ಹೆಣ್ಮಕ್ಳನ್ನ. ಆಮೇಲೆ ದೊಡ್ಡವಳಾಗ್ತಿದ್ದಾಗೆ ಅಮ್ಮ ಅಪಾರ್ಟ್ಮೆಂಟಿಗೆ ಮನೆ ಕೆಲಸಕ್ಕೆ ಕರ್ಕೊಂಡು ಹೋಗ್ತಾಳೆ, ಅಪ್ಪ ಕುಡ್ಕೊಂಡು ಬರ್ತಾನೆ, ದುಡ್ಡು ಕಿತ್ಕೊಳ್ತಾನೆ, ಹೋಗ್ತಾನೆ. ಅಂಥವಳ ಅಂಗನವಾಡಿಗೆ ಸೇರಿಸಿದ್ದಾರೆ. ಆ ಹುಡುಗಿ ನನ್ನ ಸಬ್ಜೆಕ್ಟ್ ಆಗಿತ್ತು. ಅದೇ ಹುಡುಗಿನ ತೊಗೊಂಡೆ ನಾನು ಬೀದಿ ನಾಟಕ ಮಾಡಿಸೋದಕ್ಕೆ. ದೊಡ್ಡ ಬಾಲಸಂಗಮ ಅಂತ ಒಂದು ದೊಡ್ಡ ನಡೀತಾ, ಅಲ್ಲಿ ಫಾರಿನರ್ಸ್ ಎಲ್ಲ ತುಂಬ ಜನ ಬರ್ತಾನೆ NGO ಕಂಪ್ನಿಯಿಂದ. ಆ ಮಗು ಸ್ಟೇಜ್ ಮೇಲೆ ಅಳಕ್ಕೆ ಶುರು ಮಾಡಿಬಿಡ್ತು. ಯಾಕಂದರೆ ಆ ಮಗು ಅನುಭವನೇ ಹಾಗೆ ಅಲ್ವಾ. ಅಪ್ಪ ಕುಡ್ಕ, ಅಮ್ಮ ಏನೋ ಕೆಲಸ ಮಾಡ್ತಾರೆ, ಅಮ್ಮನ ದುಡ್ಡಲ್ಲಿ ಅಪ್ಪ ಕುಡಿತಿದ್ದಾನೆ, ನನಗೆ ಓದಿಸ್ತಾ ಇಲ್ಲ, ನಾನು ತಂಗಿನ ನೋಡ್ಕೊಳ್ಬೇಕು, ನನಗೂ ಒಂದು ಭಾವನೆಗಳಿದೆ, ನನಗೂ ಒಂದು ಕನಸುಗಳಿದೆ, ಅದಕ್ಕೆ ಯಾರೂ ನೀರೆರಿತಾ ಇಲ್ವಲ್ಲ ಅನ್ನೋದಿತ್ತಲ್ಲ ಆ ಮಗುಲ್ಲಿ. ಅದು 4ನೇ ಕ್ಲಾಸ್ ಹುಡುಗಿ. ಆ ಹುಡುಗಿ ಹುಳು ಅಂತ ಅಳಕ್ಕೆ ಶುರು ಮಾಡಿ ಡೈಲಾಗ್ ಅದ್ರ ಜೊತೆ ಹೇಳ್ಬಿಟ್ಲು. ಅವಳು ನಿಜವಾದ ಪಾತ್ರ ಅಲ್ಲಿ ಅಭಿನಯ ಮಾಡೋಕ್ಕೆ ಶುರು ಮಾಡಿದ್ಲು. ಆ ನಾಟಕ ಮುಗಿದು ಸ್ವಲ್ಪ ಹೊತ್ತಾದಮೇಲೆ ಅವ್ರ ಅಪ್ಪಂಗೆ ಅದು ಅನಿಸಿದೆ, ನನಗೆ ಮಾಡಿರೋದು ನನ್ನ ಮಗಳು ಅಂತೇಳಿ. ನನ್ನ ನಿಜವಾಗ್ಲೂ ನಾನು ಹೇಳ್ತೀನಲ್ಲ, ಅದೊಂದು ಗೌರವ ಇದೆ. ನನ್ನ ಕಾಲಿಗೆ ಬಿದ್ದು ನಾನು ನಾಳೆಯಿಂದ ಕುಡಿಯೋದಿಲ್ಲ, ನನ್ನ ಮಗಳನ್ನ ಸ್ಕೂಲಿಗೆ ಸೇರಿಸ್ತೀನಿ, ನನ್ನ ಹೆಂಡ್ತಿನ ಕೆಲ್ಸಕ್ಕೆ ಕಳಿಸೋದಿಲ್ಲ ನಾನು ಬೇರೆಯವ್ರ ಮನೆ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಹೋದ. ಆಮೇಲೆ ಅವ್ರು ಬಿಟ್ಟರು, ಅದು ಬೇರೆ. ಬಟ್ ಅಲ್ಲೊಂದು ಅವೇರ್ನೆಸ್ ಕ್ರಿಯೇಟ್ ಆಯಿತು, ಒಂದು ಬದಲಾವಣೆ ಆಯ್ತಲ್ವ ಅವನಲ್ಲಿ. ಆ ಶಕ್ತಿ ಬೀದಿ ನಾಟಕಕ್ಕಿದೆ. ಇವತ್ತು ನನ್ನೆಲ್ಲ ಹುಡುಗರಿಗೂ, ನನ್ನೆಲ್ಲ ಸ್ಟೂಡೆಂಟ್ಸ್ಗಳಿಗೂ ಅದೇ ಹೇಳೋದು, ಬೀದಿ ನಾಟಕ ಮಾಡಿ, ಬೀದಿ ನಾಟಕ ಮಾಡಿ. ನೀವೇನೇನೋ ಮಾಡ್ತೀರಾ, ಎಲ್ಲೋ ಎಂಜಾಯ್ ಮಾಡ್ತೀರಾ, ಅದೇನೇನೋ ಮಾಡ್ಕೊಳ್ತೀರಲ್ಲ, ಒಂದಷ್ಟು ಗ್ರೂಪ್ ಒಂದು ತಂಡ ಅಂತ ಕಟ್ಕೊಳ್ಳಿ. ನಾನಿರ್ತೀನಿ ಒಂದು ತಂಡ ಅಂತ ಕಟ್ಕೊಳ್ಳಿ. ಯಾವುದೋ ಒಂದು ಸಬ್ಜೆಕ್ಟ್ ಇಟ್ಕೊಂಡು, ಸೋಷಿಯಲ್ ಸಬ್ಜೆಕ್ಟ್ ಇಟ್ಕೊಂಡು ಬೀದಿ ನಾಟಕ ಮಾಡಿ. ಅಲ್ಲಿ ಏನೋ ಒಂದು ಚೇಂಜಸ್ ಆಗುತ್ತೆ, ಅಷ್ಟೇ ಸಾಕು. ಒಂದು ಖುಷಿ ಆಯಿತಾ, ಒಂದು ತಿಂಗಳಾಯಿತು, ನೆಕ್ಸ್ಟ್ ಇನ್ನೊಂದು ತಿಂಗಳಲ್ಲಿ ಇನ್ನೊಂದು ನಾಟಕ ಮಾಡಿ, ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡಿ. ಆ ಶಕ್ತಿ ಇದೆ, ಆ ಬೀದಿ ನಾಟಕದಲ್ಲಿ ಶಕ್ತಿ ಇದೆ. ಟೋಟಲ್ ನಾಟಕದಲ್ಲಿ ಆ ಶಕ್ತಿ ಇದೆ. ಹಾಗಾಗಿ ಇವತ್ತು ಸಿನಿಮಾ ಏನು ನಿಂತ್ಕೊಂಡಿದೆ, ಒಂದು ಸೀರಿಯಲ್ ಏನು ನಿಂತ್ಕೊಂಡಿದೆ ಅಂದರೆ ಅದರ ಅಡಿಪಾಯ ನಾಟಕ.